ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ವೈಶಾಖ ಮಾಸ, ಕೃಷ್ಣ ಪಕ್ಷ, ಸಪ್ತಮಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಮೈಸೂರಿನಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಮರ ಕಡಿತಕ್ಕೆ ಬ್ರೇಕ್. ಮರಗಳ ಸ್ಥಳಾಂತರಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಸಂಸದ ಯದುವೀರ್ ಒಡೆಯರ್. ಹಾಸನದಲ್ಲಿ ಕೆಲಸ ನಿಲ್ಲಿಸಿ ಧರಣಿ ಮಾಡಿದ ಬಟ್ಟೆ ಕಂಪನಿಯ ನೂರಾರು ಕಾರ್ಮಿಕರು. ವಿವಿಧ ಬೇಡಿಕೆಗಳೊಂದಿಗೆ ವೇತನ ಹೆಚ್ಚಳಕ್ಕಾಗಿ ಆಗ್ರಹ. ಚಿಕ್ಕಮಗಳೂರಿನಲ್ಲಿ ಕಾಫಿ ತೋಟದಲ್ಲಿ ನಾಪತ್ತೆಯಾಗಿದ್ದ ಮಗು. 12 ಗಂಟೆಗಳ ಸರ್ಚ್ ಆಪರೇಷನ್ ಸಕ್ಸಸ್. ಖಾಕಿಗಳ ಕಾರ್ಯಕ್ಕೆ ಮೆಚ್ಚುಗೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಬೆಂಗಳೂರು ಮಾರ್ಗದ ಫ್ಲೈಓವರ್ ರಸ್ತೆ ಕಾಮಗಾರಿಯ ಹಿನ್ನೆಲೆ ಮರಗಳಿಗೆ ಅರಣ್ಯ ಇಲಾಖೆ ಗುರುತು ಹಾಕಿರುವ ವಿಚಾರ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ ಬೆನ್ನಲ್ಲೇ ಸಂಸದ ಯದುವೀರ್ ಒಡೆಯರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೈಸೂರಿನ ರಿಂಗ್ ರಸ್ತೆಯ ಮಣಿಪಾಲ್ ಆಸ್ಪತ್ರೆ ಭಾಗದಲ್ಲಿ ನಡೆಯುತ್ತಿರುವ ಕಾಮಗಾರಿಯ ವೇಳೆ ರಸ್ತೆಯ 2 ಬದಿಯ ಮರಗಳನ್ನು ಕಡಿಯಲಾಗುತ್ತದೆ ಎಂಬ ಭೀತಿ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಸಂಸದ ಯದುವೀರ್ 90% ಮರಗಳನ್ನು ಉಳಿಸಿಕೊಳ್ಳುವಂತೆ ಖಡಕ್ ಸೂಚನೆ ನೀಡಿದರು. ಅಭಿವೃದ್ಧಿಯ ಜೊತೆಗೆ ಪರಿಸರ ಸಂರಕ್ಷಣೆ ಕೂಡ ಅಷ್ಟೇ ಮುಖ್ಯ. ಕಾಮಗಾರಿ ಆರಂಭವಾದ ಕಾರಣ ಮರಗಳಿಗೆ ಗುರುತು ಹಾಕಲಾಗಿದೆ ಅಷ್ಟೇ, ಯಾವುದೇ ಮರಗಳನ್ನು ಕಡಿಯುವುದಿಲ್ಲ. ಬಹುತೇಕ ಮರಗಳನ್ನು ಸ್ಥಳಾಂತರ ಮಾಡಲಾಗುತ್ತದೆ ಎಂದು ಸ್ಪಷ್ಟನೆ ನೀಡಿದರು. ಸಾರ್ವಜನಿಕರು ಹಾಗೂ ಪರಿಸರವಾದಿಗಳು ಆತಂಕ ಪಡಬೇಕಾಗಿಲ್ಲ ಎಂದು ಭರವಸೆ ನೀಡಿದರು. ಇವತ್ತು ಅಧಿಕಾರಿಗಳು ಕೊಡಲಿ ಪ್ರತಿಕ್ರಿಯೆ. ನಾವು ಏನೇನೆ ಫಾರೆಸ್ಟ್ ಮಿನಿಸ್ಟರ್ ಕೂಡ ಅದೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ನಾವು ಸ್ವಾಗತ ಮಾಡ್ತೀವಿ. ಅದು ಅವರು ಫಸ್ಟ್ ವರದಿ ಕೊಡಲಿ, ಏನಾಗುತ್ತೋ ಇಲ್ಲೋ ಅಂತ. ಸಣ್ಣ ಮರಗಳು ಮಾಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ದೊಡ್ಡ ಮರನೂ ಕೂಡ ಮಾಡೋದಕ್ಕೆ ಇವತ್ತು ಕೆಲವು ಏಜೆನ್ಸಿಗಳು, ಕೆಲವು NGOಗಳು ಇವ್ರ ಜೊತೆ ಕೈ ಜೋಡಿಸೋಕೆ ನಾನು ಸೂಚನೆ ಕೊಟ್ಟಿದ್ದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಹೇಳಿದ್ದಾರೆ ಇದ್ರ ಬಗ್ಗೆ? ಅದು ಅವ್ರ ಪ್ರಕ್ರಿಯೆ ಮಾಡಿರೋದು ಅಷ್ಟೇ. ನೋಡಿ, ಇದು ಒಂದು ಅಭಿವೃದ್ಧಿ ಕೆಲಸ ಆಗುವಾಗ ಅವ್ರ ಪ್ರಕ್ರಿಯೆ ಪ್ರಕಾರ ಎಲ್ಲ ಮರಗಳು ಗುರುತಿಸಿ ಆ ಪಟ್ಟಿ ಸಾರ್ವಜನಿಕರಿಗೆ ಲಭ್ಯ ಮಾಡಿಕೊಡ್ಬೇಕು. ಆ ಸಮಯದಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಆ ಪ್ರಕ್ರಿಯೆ ಪ್ರಕಾರ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಒಂದು ತಕರಾರಿಲ್ಲ. ಆದರೆ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಯೂಸ್ ಮಾಡಬೇಕು. ಯಾಕಂದರೆ ಸಾಮಾನ್ಯವಾಗಿ ಸಹಜವಾಗಿ ಈ ಒಂದು ಆತಂಕ ಸೃಷ್ಟಿ ಆಗೇ ಆಗುತ್ತೆ. ಇಷ್ಟೊಂದು ಮರಗಳು ಕೆಟ್ಟಿದ್ರೆ ನಮಗೂ ಕೂಡ ಒಂದು ರೀತಿ ಅನುಮಾನ ಆಗುತ್ತೆ. ಸೊ ಅದಕ್ಕಾಗಿ ನಾವು ಹೇಳಿದ್ದೀವಿ ಅವ್ರಿಗೂ ಕೂಡ, ಇಂಥ ಒಂದು ಪ್ರಕ್ರಿಯೆ ಮಾಡುವಾಗ ನಮಗೂ ಕೂಡ ಕನ್ಸಲ್ಟ್ ಮಾಡಿಬಿಟ್ಟು ಹೇಳಿ, ನಾವು ಮುಂಚೆನೇ ಇದನ್ನ ಸ್ಥಳಾಂತರ ಮಾಡೋಕ್ಕೆ ಹೇಳಿರುವಾಗ ಇದು ಸುಮ್ಮನೆ ಪ್ರಕ್ರಿಯೆಗೋಸ್ಕರ ಪಾಲಿಸೋದು ಅದು ಸುಮ್ಮನೆ ಆತಂಕಕ್ಕೆ ಕಾರಣ ಆಗುತ್ತೆ. ಸರ್, ಎಷ್ಟು ಕೋಟಿ ಪ್ರಾಜೆಕ್ಟ್ ಸರ್ ಇದು? ನಮ್ಮ ಫ್ಲೈಓವರು ಇಡೀ ಪ್ರಾಜೆಕ್ಟು 712 ಕೋಟಿ. ನಮ್ಮ ಫ್ಲೈಓವರ್ ಒಂದೇ 120 ಕೋಟಿ ಪ್ರಾಜೆಕ್ಟು. ಒಂದಾಗಲೇ ಹೇಳಾಯ್ತಲ್ಲ, ಫ್ಲೈಓವರ್ 27 ಮುಗಿಯೋದು ಮಾರ್ಚ್. ಇದು ಗೊತ್ತು, ಇದು ಸಮಸ್ಯೆ ಆಗೇ ಆಗುತ್ತಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ನಾವು ಆಗಲೇ ಇದು ಫಸ್ಟ್ ಟೈಮ್ ಬಂದಾಗ ಹೇಳಿಲ್ವ ನಾನು ಸ್ಥಳಾಂತರ ಮಾಡಿ ಅಂತ. ನಾನು ಇವ್ರಿಗೂ ಮಾತಾಡ್ಬಿಟ್ಟು NHI ಕಾಯಿಲೆ ನಾನು ಹೇಳಿದೆ, ಆದಷ್ಟು ನಾವು ಟ್ರೀ ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋಣ, ತಕ್ಷಣವೇ ಅದೇ ಕೊಡಿ, ಒಂದು ಸ್ವಲ್ಪ ಕ್ರಿಯೇಟಿವ್ ಹಾಕ್ಬಿಟ್ಟು. ಯಾಕಂದ್ರೆ ಸುಮ್ಮನೆ ಇದು ದಿಕ್ ತಪ್ಪಿಸೋದು ಕೆಲಸ ಆಗಿದೆ ನೆನ್ನೆ ಪೇಪರಲ್ಲಿ. ಬಟ್ ಸೊ ವೈ ಆರ್ ದೇ ಗಿವಿಂಗ್ ಸಚ್ ಫಾಲ್ಸ್ ರೀಸನ್? ಐ ಆಮ್ ದ ಫಸ್ಟ್ ಒನ್ ಟು ಸೇ ಇಟ್ಸ್ ಟ್ರಾನ್ಸ್ಪ್ಲಾಂಟಿಂಗ್. ಸಿಂಪ್ಲಿ ವಿ ಆಲ್ ಗೆಟ್ ಇನ್ ಟು ಅನ್ ಇಶ್ಯೂ. ಇದು ಫ್ಲೈಓವರ್ ಕೆಳಗಡೆ ಡೌನ್ವರ್ಡ್ ಗ್ರೇಡಿಯಂಟ್ ಇದು ಸ್ಟಾರ್ಟ್ ಆಗ್ತದೆ, ಇದು ಎಂಡ್ ಆಗ್ತದೆ. ಈವನ್ ಇಫ್ ಇಟ್ ಟೇಕ್ 200 ಮೀಟರ್ಸ್ ನೀವು ಆದಷ್ಟು ಎಲ್ಲಾನು ಟ್ರಾನ್ಸ್ಪ್ಲಾಂಟ್ ಮಾಡಕ್ ನೋಡಿ. NHI ಇವತ್ತು ಅದಕ್ಕೆ ದುಡ್ಡು ಕೊಡೋಕ್ಕೂ ಸಿದ್ಧ. ನೀವು ಮಾಡ್ಬೇಕಷ್ಟೇ. ನಾವು ಯಾರು ಮರಗಳು ಕಡಿಬೇಕು ಅಂತ ಎಲ್ಲೂ ಸೂಚನೆ ಕೊಟ್ಟಿಲ್ಲ. ಹೇಳೋದು NHI ನಮ್ಮ ಅಧಿಕಾರಿಗಳು ಹೇಳೋದ್ ಪ್ರಕಾರ ನೀವು ಡಿಮಾಂಡ್ ಕೊಡಿ, ದುಡ್ಡು ಅವ್ರು ಕೊಡ್ತಾರೆ, ನೀವು ದಯವಿಟ್ಟು ಅದನ್ನ ಪೂರ್ತಿ ಮಾಡಿ. ಮಿನಿಸ್ಟರು ನೆನ್ನೆ ಬಂದು ಹೇಳಿರೋದು ಅದೇನೆ. ನಾನು ಫಸ್ಟ್ ಟೈಮು ನೀವು ಮಾತಾಡುವಾಗ ಅದೇ ಹೇಳಿರೋದು. ನಾನು ಕರೆಕ್ಟಾಗಿ ಮಾಡಿಬಿಟ್ಟು ಇದು ಸುಮ್ಮನೆ ಆತಂಕ ಸೃಷ್ಟಿ ಮಾಡೋದು ಕೆಲಸ ಮಾಡೋದು ಬೇಡ. ಮೈಸೂರಿನ KR ನಗರ ತಾಲೂಕಿನ CM ರಸ್ತೆಯಲ್ಲಿರುವ ರಾಘವೇಂದ್ರ ಕ್ಲಿನಿಕ್ನಲ್ಲಿ ವೈದ್ಯರ ನಿರ್ಲಕ್ಷ್ಯ ಆರೋಪದ ಹಿನ್ನೆಲೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ರಾಮಯ್ಯ ಎಂಬ ವೃದ್ಧ ಚಿಕಿತ್ಸೆಗಾಗಿ ಕ್ಲಿನಿಕ್ಗೆ ಬಂದಿದ್ದರು. ಈ ವೇಳೆ ವೈದ್ಯರು ನೀಡಿದ ಇಂಜೆಕ್ಷನ್ ಬಳಿಕ ಕೆಲವೇ ಕ್ಷಣಗಳಲ್ಲಿ ಅವರು ಅಸ್ವಸ್ಥಗೊಂಡು ಮೃತಪಟ್ಟಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಮೃತರ ಕುಟುಂಬದವರು ಹಾಗೂ ಗ್ರಾಮಸ್ಥರು ಕ್ಲಿನಿಕ್ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಸರಿಯಾದ ಪರೀಕ್ಷೆ ನಡೆಸದೆ ಚಿಕಿತ್ಸೆ ನೀಡಲಾಗಿದೆ ಎಂದು ಆರೋಪಿಸಿ ವೈದ್ಯ ಶಂಕರ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಿ ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗ್ಲುಕೋಸ್ ಹಾಕಿದ್ರಾ? ಇಂಜೆಕ್ಷನ್ ಕೊಟ್ಟಿದ್ರಾ? ಯಾವಾಗ ಅಡ್ಮಿಟ್ ಮಾಡಿದ್ರಿ? ಮನೆಗೆ ಹೋದ್ರಾ?
ರಾತ್ರಿ ಹೊಟ್ಟೆ ನೋವು ಅಂತ ಜಾಸ್ತಿ ಶುರುವಾಯ್ತು. ಇವ್ರು ಮಾತ್ರ ಇದರಿಂದ ಸರಿ ಏನ್ ಪವರ್ ಇಷ್ಟು ಹೊಟ್ಟೆ ನೋವು ಅಂತ ಬಿಡ್ಕೊತಾರಲ್ಲ, ಕರ್ಕೊಂಬಂದಿಲ್ಲ. ಇಲ್ಲಿ ಕರ್ಕೊಂಬಂದ್ರ ಇವತ್ತು ಕರ್ಕೊಂಬಂದ್ರ? ಎಷ್ಟು ಗಂಟೆಗೆ? 10 ಗಂಟೆಗೆ. ಏನ್ ಮಾಡಿದ್ರು ಅವಾಗ? ಇಂಜೆಕ್ಷನ್ ಹಾಕಿದ್ರು. ಏನಾಗಿತ್ತಿಲ್ಲ, ಸುಸ್ತಾಗೈತೆ. ಇಂಜೆಕ್ಷನ್ ಹಾಕಿದ್ರು? ಈ ಸೊಟ್ಟಿಕೊಂದು ಹಾಕಿದ್ರು. ಎರಡು ಹಾಕಿದ್ರು. ಆಮೇಲೆ ಜ್ಯೂಸ್ ತರ ಬಂದ್ರು. ಯಾರಿಗೆ? ನಂಗೆ ಅಲ್ಲಿಗೆ. ಆದ್ರೆ 2 ಮಾತ್ರ ಹಾಕಿದ್ರು, ಬಾಯಿಗೆ 2 ಮಾತ್ರ ಹಾಕ್ಬಿಟ್ಟು ಜ್ಯೂಸ್ ಕುಡಿಸಿದ್ರು. ಯಾವ ಜ್ಯೂಸು? 30 ರೂಪಾಯಿ. ಸರಿ. ಆಮೇಲೆ ಮಾತ್ರ ಅಂಗಡಿಗೆ ಆಮೇಲೆ ಅಷ್ಟೇನೆ. ಏನಾಯ್ತು ಆಮೇಲೆ? ಜ್ಯೂಸ್ ತಗೊಂಡ್ಬಂದು ಕೊಟ್ಟಿದ್ಮೇಲೆ ಕುಡಿಸ್ಕೊಂಡು ಏನಂದ್ರು, ಬಣ್ಣ ಮುಗ್ದೋದ ಅಂತ ಹೇಳಿದ್ರು. ಡಾಕ್ಟರ್ ಹೇಳಿದ್ರ? ಸರಿ. ಅರ್ಧ ಕುಡ್ದವ್ರೆ, ಅರ್ಧ ಅಲ್ಲ ಈಚೆಗೆ ತಳ್ಬಿಟ್ಟಾಗ ಇಂಜೆಕ್ಷನ್ ಮಾಡ್ತಿದಂಗೆ ಸತ್ತೋದ್ರು ಅಂತಲ್ಲ? ಹಂಗಂತ ಏನ ಹಂಗಂದ್ರು. ನಾನು ತಿರ್ಗಾ ಮಾತ್ರೆಗಳೆಲ್ಲ ತಂದು ಸುರಿದಿದ್ದೀನಿ. ಆ ಮಾತ್ರೆ ತೆಗ್ದು ಬೇರೆ ಹೆಂಗಸರ್ಗೆ ಹಾಕ್ಬಿಟ್ರು. ಆ ಮಾತ್ರೆ ತಗೊಂಡು ಬೇರೆಯವ್ರು ಕೊಟ್ಟರು? ಬೇರೆಯವ್ರಿಗೆ ಹಾಕ್ಬಿಟ್ಟವ್ರೆ. ಈಗ ಮಾತ್ರೆ ತಂದ್ಮೇಲೆ ಬ್ಯಾಗ್ನಲ್ಲಿ ಇರ್ಬೇಕಾನೆ, ಮಾತ್ರೆಗಳೇನೇ ಇಲ್ಲ. ನಿಮ್ಮಲ್ಲಿ ಮಾತ್ರೆ ಇಲ್ಲ? ಅದು ನಿನ್ನೊಂದು ದಿವಸ ಕೊಟ್ಟಿದ್ದು ಮಾತ್ರೆ ಇಲ್ಲ. 3 ನಿಮ್ಮ ಹೆಸರೇನು? ನನ್ನ ಹೆಸರು ಪಾಪಮ್ಮ. ಪಾಪಮ್ಮ. ಅವನ ಹೆಸರು ರಾಮಯ್ಯ. ಏನಾಗ್ಬೇಕು ನಿಮ್ಗೆ? ಯಜಮಾನ್ರ? ಎಷ್ಟು ವಯಸ್ಸು? ಅವ್ರಿಗೆ 65. ಏನ್ ಹೆಸರು ಅಂದ್ರೆ ಅವ್ರದ್ದು? ರಾಮಯ್ಯ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದ ಹೊರವಲಯ ಹೊಳೆನರಸೀಪುರ ರಸ್ತೆಯಲ್ಲಿರುವ ಶಾಯಿ ಎಎಚ್ಪಿ ಅಪಾರಲ್ ಪ್ರೈವೇಟ್ ಲಿಮಿಟೆಡ್ ಎಂಬ ಬಟ್ಟೆ ಕಂಪನಿಯ 100 ಕಾರ್ಮಿಕರು ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ದಿಢೀರ್ ಪ್ರತಿಭಟನೆ ನಡೆಸಿದರು. ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ಸಮರ್ಪಕ ಸಂಬಳ ನೀಡಲಾಗುತ್ತಿಲ್ಲ ಎಂದು ಆರೋಪಿಸಿದ ಕಾರ್ಮಿಕರು ಕೆಲಸ ಸ್ಥಗಿತಗೊಳಿಸಿ ಕಂಪನಿ ಎದುರು ಜಮಾಯಿಸಿ ಆಕ್ರೋಶ ಹೊರಹಾಕಿದರು. ಹಾಜರಾತಿ ಬೋನಸ್, ಮೂಲಭೂತ ಕಾರ್ಮಿಕ ಸೌಲಭ್ಯಗಳು ಹಾಗೂ ವೇತನ ಪರಿಷ್ಕರಣೆ ಮಾಡುವಂತೆ ಕಾರ್ಮಿಕರು ಒತ್ತಾಯಿಸಿದರು. ಬೆಳಿಗ್ಗೆ ಕೆಲಸಕ್ಕೆ ಆಗಮಿಸಿದ್ದ ಕಾರ್ಮಿಕರು ಏಕಾಏಕಿ ಕೆಲಸ ನಿಲ್ಲಿಸಿ ಆಡಳಿತ ಮಂಡಳಿಯ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಕಂಪನಿ ಆಡಳಿತದೊಂದಿಗೆ ಮಾತುಕತೆ ನಡೆಸಲು ಕಾರ್ಮಿಕರು ಆಗ್ರಹಿಸಿದರು. ನಾವು 7 ವರ್ಷ ಆಯಿತು ಕೆಲಸ ಹೇಳ್ಕೊಂಡು 7 ವರ್ಷ 8 ವರ್ಷದವರೆಲ್ಲ ಇದ್ದೀವಿ. ಬರೀ 300 ರೂಪಾಯಿ 400 ರೂಪಾಯಿ 300 ರೂಪಾಯಿ 400 ರೂಪಾಯಿ. ಹೋದ ವರ್ಷ ನಾವು 500 ರೂಪಾಯಿ ಮಾಡಿದ್ರು, 600 ರೂಪಾಯಿ. ಏನಕ್ಕೆ ನೀವು ಇನ್ಕ್ರಿಮೆಂಟ್ ಮಾಡಿಲ್ವಲ್ಲ ಅಂದರೆ ಮಾಡ್ಕೊಡ್ತೀವಿ, ಮುಂದಿನ ತಿಂಗಳು ಮಾಡ್ತೀವಿ, 10 ತಿಂಗಳು ಮಾಡ್ತೀವಿ, ಈ ತಿಂಗಳು ಅಡ್ಡ ಇಲ್ಲ. ಈಗ ಬರೀ 400 ರೂಪಾಯಿ ಮಾಡೋರೆ. ಈಗ 2 ತಿಂಗಳು 3 ತಿಂಗಳು ಮಾಡಿ ಬಂದಿರೋರಿಗೆ 15,000 14,000 ಸಂಬಳ ಮಾಡೋರೆ. ನಾವು 10 ವರ್ಷದಿಂದ ಮಾಡ್ತಾ ಇರೋರು ಬರೀ 12,000ದಲ್ಲೇ ಹೋಯ್ತಾ ಇವಿ. ಅದೇ 400 ರೂಪಾಯಿ ಮಾಡೋದು ಅಷ್ಟೇ. ಎಲ್ಲರಿಗೂ 1,500 ನಾನು 7 ವರ್ಷ ಆಯ್ತು ಸರ್. ಹೌಸ್ ಸ್ಪೀಕಿಂಗ್ ಸರ್. ಕರ್ನಾಟಕದಲ್ಲಿ ತಮಿಳುನಾಡಿನ ಮಾದರಿಯ ಪ್ರಾದೇಶಿಕ ಪಕ್ಷಗಳಿಗೆ ಸ್ವತಂತ್ರವಾಗಿ ಬೆಳೆಯುವ ರಾಜಕೀಯ ವಾತಾವರಣ ಇಲ್ಲ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಯ ರಾಜಕಾರಣಕ್ಕೂ ಇತರೆ ರಾಜ್ಯಗಳ ರಾಜಕಾರಣಕ್ಕೂ ಬಹಳ ವ್ಯತ್ಯಾಸವಿದೆ ಎಂದು ಅಭಿಪ್ರಾಯಪಟ್ಟ ಅವರು, ಕಾಂಗ್ರೆಸ್ ಪಕ್ಷ ತಮ್ಮ ಅನುಕೂಲಕ್ಕೆ ತಕ್ಕಂತೆ ರಾಜಕೀಯ ಬೆಳವಣಿಗೆಗಳನ್ನು ವ್ಯಾಖ್ಯಾನ ಮಾಡುತ್ತದೆ ಎಂದು ಟೀಕಿಸಿದರು. ಗೆದ್ದಾಗ ಎಲ್ಲವೂ ಸರಿಯಂತೆ, ಸೋತಾಗ ವ್ಯವಸ್ಥೆಯೇ ತಪ್ಪು ಎಂದು ಹೇಳುತ್ತಾರೆ ಎಂದು ವ್ಯಂಗ್ಯವಾಡಿದರು. ಇದೇ ವೇಳೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ರಾಜೀನಾಮೆ ನೀಡೋಲ್ಲ ಎಂಬ ಹೇಳಿಕೆಯನ್ನು ಬಾಲಿಶ ಹೇಳಿಕೆ ಎಂದು ಕಿಡಿಕಾರಿದರು. ಚುನಾವಣಾ ಆಯೋಗ ಸ್ಪಷ್ಟ ಬಹುಮತ ಘೋಷಿಸಿದ ಬಳಿಕ ಅದನ್ನು ಗೌರವಿಸುವುದು ಸಂವಿಧಾನಾತ್ಮಕ ವ್ಯವಸ್ಥೆ ಎಂದು ಹೇಳಿದರು. ಕರ್ನಾಟಕದಲ್ಲಿ ಆ ಮಟ್ಟಕ್ಕೆ ಪ್ರಾದೇಶಿಕ ಪಕ್ಷಗಳು ಅಂತ ಹೇಳಿ ಸ್ವತಂತ್ರವಾಗಿ ಬರ್ತಕ್ಕಂಥ ಒಂದು ವಾತಾವರಣ ಇದೆ. ಇಲ್ಲಿಯ ರಾಜಕಾರಣಕ್ಕೂ ತಮಿಳುನಾಡಿರ್ಬೋದು ಬೇರೆ ರಾಜ್ಯದ ರಾಜಕಾರಣಕ್ಕೂ ಬಹಳ ವ್ಯತ್ಯಾಸ. ಅವರಿಗೆ ಬೇಕಾದಂತ ರೀತಿನೆಲ್ಲ ಅವ್ರು ವ್ಯಾಖ್ಯಾನ ಮಾಡ್ತಾರೆ. ಕಾಂಗ್ರೆಸ್ ಅವ್ರಿಗೆ ಬೇಕಾದಾಗ ಚೆನ್ನಾಗಿದೆ ಅಂತಾರೆ, ಅವರಿಗೆ ಜಯ ಇಲ್ಲದೆ ಇದ್ದಾಗ ಅದು ಸರಿ ಇಲ್ಲ ಅಂತ. ಅದು ಒಂದ್ಸಲ ಸ್ಪಷ್ಟ ಬಹುಮತ ಎಲೆಕ್ಷನ್ ಕಮಿಷನ್ ಇಂದ ಘೋಷಣೆ ಆದ್ಮೇಲೆ ಯಾರಿಗೆ ಬಂದಿದೆ ಅಂತ ಹೇಳಿ ಆ ರೀತಿಯ ಒಂದು ವಾತಾವರಣ ನಮ್ಮ ಸಂವಿಧಾನದ ವ್ಯವಸ್ಥೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಕ್ಕಂಥದ್ದು ಅವೆಲ್ಲ ಒಂದು ರೀತಿ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮಗು ನಾಪತ್ತೆ ಪ್ರಕರಣ ಮತ್ತೊಮ್ಮೆ ಆತಂಕ ಮೂಡಿಸಿತ್ತು.
ಇತ್ತೀಚೆಗೆ ಚಂದ್ರದ್ರೋಣ ಪರ್ವತ ಪ್ರದೇಶದಲ್ಲಿ ಕೇರಳ ಮೂಲದ ಶ್ರೀನಂದ ಕಾಣೆಯಾಗಿದ್ದು, ಬಳಿಕ ಶವವಾಗಿ ಪತ್ತೆಯಾಗಿದ್ದ ಘಟನೆ ಇನ್ನೂ ಜನರ ಮನಸ್ಸಿನಲ್ಲಿ ಇರುವಾಗಲೇ ಮೂಡಿಗೆರೆ ತಾಲೂಕಿನ ಕೆಳಗೂರು ಗ್ರಾಮದಲ್ಲಿ 1.5 ವರ್ಷದ ಮಗು ಕಾಣೆಯಾಗಿತ್ತು. ಟೀ ಎಸ್ಟೇಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಮಧ್ಯಪ್ರದೇಶ ಮೂಲದ ದಂಪತಿಯ ಮಗು ಏಕಾಏಕಿ ನಾಪತ್ತೆಯಾಗಿದ್ದರಿಂದ ಕುಟುಂಬಸ್ಥರು ಆತಂಕಗೊಂಡಿದ್ದರು. ಮಾಹಿತಿ ತಿಳಿದ ತಕ್ಷಣ ಮೂಡಿಗೆರೆ ಸಿಪಿಐ ಹಾಗೂ ಬಾಳೂರು ಪಿಎಸ್ಐ ನೇತೃತ್ವದಲ್ಲಿ ಪೊಲೀಸರು ತೀವ್ರ ಶೋಧ ಕಾರ್ಯಾಚರಣೆ ಆರಂಭಿಸಿದರು. ಸುಮಾರು 12 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಮಗು ಸುರಕ್ಷಿತವಾಗಿ ಪತ್ತೆಯಾಗಿದೆ. ಬಳಿಕ ಮಗುವನ್ನು ಪೋಷಕರಿಗೆ ಹಸ್ತಾಂತರಿಸಲಾಯಿತು. ಪೊಲೀಸರ ತ್ವರಿತ ಕಾರ್ಯಾಚರಣೆಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಖಾಕಿಗಳ ಕಾರ್ಯಕ್ಕೆ ಶಹಬ್ಬಾಸ್ ಎಂದಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಕ್ಯಾರೆಸ್ ಅಗ್ರಿ ಟೆಕ್ ವತಿಯಿಂದ ಓಲಿಯೋ ಮ್ಯಾಕ್ ಕೃಷಿ ಯಂತ್ರೋಪಕರಣಗಳ ವಿಶೇಷ ಶೋರೂಮ್ನ್ನು ಶಾಸಕ ಎಚ್.ಡಿ. ತಮ್ಮಯ್ಯ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಲೆನಾಡು ಭಾಗದ ರೈತರು ಹೆಚ್ಚಾಗಿ ಕೃಷಿಯನ್ನೇ ಅವಲಂಬಿಸಿಕೊಂಡಿದ್ದು, ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಕೊರತೆ ದೊಡ್ಡ ಸವಾಲಾಗಿದೆ ಎಂದು ಹೇಳಿದರು. ಆಧುನಿಕ ಕೃಷಿ ಪದ್ಧತಿ ಮತ್ತು ಯಂತ್ರೋಪಕರಣಗಳ ಬಳಕೆಯಿಂದ ರೈತರ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಎಂದರು. ಓಲಿಯೋ ಮ್ಯಾಕ್ ಸಂಸ್ಥೆಯ ಏಜೆನ್ಸಿ ಪಡೆದ ಶ್ರೀವತ್ಸ ಹಾಗೂ ತಂಡಕ್ಕೆ ಶುಭ ಹಾರೈಸಿದ ಶಾಸಕ ತಮ್ಮಯ್ಯ, ರೈತರಿಗೆ ಉತ್ತಮ ಗುಣಮಟ್ಟದ ಕೃಷಿ ಉಪಕರಣಗಳು ಲಭ್ಯವಾಗುವ ಮೂಲಕ ಕೃಷಿ ಚಟುವಟಿಕೆ ಮತ್ತಷ್ಟು ಸುಧಾರಣೆಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ನಮಸ್ಕಾರ. ಇವತ್ತು ಚಿಕ್ಕಮಗಳೂರಿನಲ್ಲಿ ಒಂದು ವಿಶೇಷವಾದಂಥ ದಿನ. ನಮ್ಮ ಚಿಕ್ಕಮಗಳೂರು ಮಲೆನಾಡು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರ್ತಕ್ಕಂಥ ಒಂದು ಪ್ರಮುಖ ಕೇಂದ್ರ. ಇಲ್ಲಿ ಮಲೆನಾಡು ಹೌದು, ಜಿಲ್ಲೆನಲ್ಲಿ 1-2 ತಾಲೂಕು ಬರಗಾಲ ಪೀಡಿತ ತಾಲೂಕು ಹೌದು. ಆದರೆ ಇಲ್ಲಿ ಅತಿ ಹೆಚ್ಚು ಕೃಷಿಯನ್ನೇ ನಂಬಿರ್ತಕ್ಕಂಥ ರೈತರಿರ್ತಕ್ಕಂಥ ನಮ್ಮ ಮಲೆನಾಡಲ್ಲಿ ಇವತ್ತು ಏನು ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಆಫ್ ಓಲ್ಯಾಕ್ ಮ್ಯಾಕ್ ಶೋರೂಮ್ ಎಕ್ಸ್ಕ್ಲೂಸಿವ್ ಶೋರೂಮು ಇವತ್ತು KRS ಅಗ್ರಿಟೆಕ್ ಅಂತೇಳಿ ಇವತ್ತು ಪ್ರಾರಂಭ ಆಗಿದೆ. ಇದನ್ನು ಏನು ಓಲಿಯೋ ಮ್ಯಾಕ್ ಅವರ್ ಪವರ್ ಆ್ಯಂಡ್ ಯುವರ್ ಪ್ಯಾಷನ್ ಅನ್ನೋ ಕಂಪನಿಯ ಏಜೆನ್ಸಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಶ್ರೀವತ್ಸ ಅವನಿಗೆ ಶುಭವಾಗಲಿ. ಇವತ್ತು ಕಂಪನಿಯಿಂದ ಬಂದಿರತಕ್ಕಂಥ ಜನರಲ್ ಮ್ಯಾನೇಜರ್ ಸಂದೀಪ್ ಆ್ಯಂಡ್ ರಿಯಾಜ್ ಅವರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ, ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡರು, ಹಿರೇಮಳೂರು ರಾಮಚಂದ್ರ ಮತ್ತು ಶ್ರೀವತ್ಸ ಅವರ ತಂದೆಯಾದ ಶಿವಣ್ಣ ಅವ್ರ ಕುಟುಂಬ ಎಲ್ರಿಗೂ ಶುಭವನ್ನು ಕೋರಿ, ಇವತ್ತು ಏನು ರೈತರಿಗೆ ಇವತ್ತು ತುಂಬ ಕಷ್ಟ ಇದೆ. ಯಾಕೆ ಅಂತೇಳಿದರೆ ಇಡೀ ದೇಶದಲ್ಲಿ ಕೃಷಿಯನ್ನೇ ನಂಬಿ ಜೀವನ ನಡೆಸ್ತಾ ಇರ್ತಕ್ಕಂಥ 70 ಭಾಗ ಇರುವ ಸಂದರ್ಭದಲ್ಲಿ ಇವತ್ತು ಕೃಷಿ ಕಾರ್ಮಿಕರ ಕೊರತೆ ಉಂಟಾಗಿದೆ. ಆ ಕೃಷಿ ಕಾರ್ಮಿಕರ ಕೊರತೆಯನ್ನು ನೀಗಿಸಲು ಇವತ್ತು ಆಧುನಿಕ ಕೃಷಿ ಪದ್ಧತಿಯನ್ನು ನಮ್ಮ ದೇಶದಲ್ಲಿ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ತಂದಿದ್ದಾವೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆಗೆ ಅವಕಾಶ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಮತ ಸಾಬೀತುಪಡಿಸಲು ಅವಕಾಶ ನೀಡುವುದು ಅತ್ಯಗತ್ಯ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೂ ಇದೇ ರೀತಿಯ ಅವಕಾಶ ನೀಡಲಾಗಿತ್ತು. ಈಗ ಟಿವಿಕೆ ಪಕ್ಷಕ್ಕೆ ಅವಕಾಶ ನಿರಾಕರಿಸುವುದು ಸರಿಯಲ್ಲ ಎಂದು ಡಿಕೆಶಿ ಹೇಳಿದರು. ಇನ್ನೊಂದೆಡೆ ಟಿವಿಕೆ ವಿಜಯ್ 2 ಬಾರಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದರು. ಆದರೆ ತಮಿಳುನಾಡು ರಾಜ್ಯಪಾಲರು ಬಹುಮತದೊಂದಿಗೆ ಡಿಎಂಕೆ ಅಥವಾ ಎಐಡಿಎಂಕೆ ಬಂದರೂ ಸರ್ಕಾರ ರಚನೆಗೆ ಅವಕಾಶವಿದೆ ಎಂದಿದ್ದಾರೆ. ಆದ್ದರಿಂದ ಬಹುಮತ ಸಾಬೀತುಪಡಿಸದ ಹಿನ್ನೆಲೆ ತಮಿಳುನಾಡು ರಾಜ್ಯಪಾಲ ಆರ್.ವಿ. ಅರ್ಲೇಕರ್ ಸಂಖ್ಯೆಬಲ ತೋರಿಸುವಂತೆ ಸೂಚಿಸಿ ಮನವಿಯನ್ನು ತಿರಸ್ಕರಿಸಿದ್ದಾರೆ. ತಮಿಳುನಾಡು ವಾಟ್ ಗವರ್ನರ್ ಇಸ್ ಡೂಯಿಂಗ್ is not fair. He should allow the single largest party to form the government and take his floor of the as a test the floor of the house. In case of Karnataka, in 2018, Yediyurappa was being given. Though we had given a letter in the midnight also, again the court intervened. Here he lost the office. Even at the time of Atal Bihari Vajpayee also, the permission was given 13 days or something. He was there as the Prime Minister. They should be given an opportunity. It is very unfair. You take there are many hundreds of cases like this. You should. Do you feel it's an intentional move by the government? See, it is not right. Democracy. You should look at the mandate of the people of the state. Then give an opportunity. If you face, there is okay. Even by one vote, they have lost the confidence. Did not Vajpayee lose the confidence? So if he loses the confidence, then definitely there will be a next option. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ವ್ಯಾಪ್ತಿಯ ವಿನಾಯಕನಗರದಲ್ಲಿ ಹೊಸ ಬಾರ್ ತೆರೆಯಲು ನಡೆಯುತ್ತಿರುವ ಸಿದ್ಧತೆಗೆ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ರೆಸ್ಟೋರೆಂಟ್ ಹೆಸರಿನಲ್ಲಿ ಮದ್ಯದಂಗಡಿ ಆರಂಭಿಸಲು ಯತ್ನಿಸಲಾಗುತ್ತಿದೆ ಎಂದು ಆರೋಪಿಸಿರುವ ನಿವಾಸಿಗಳು, ಕೇವಲ 70 ಮೀಟರ್ ದೂರದಲ್ಲಿ ಅಂಗನವಾಡಿ ಹಾಗೂ ವಸತಿ ಪ್ರದೇಶ ಇರುವುದರಿಂದ ಮಕ್ಕಳ ಸುರಕ್ಷತೆ ಮತ್ತು ಸಾರ್ವಜನಿಕರ ನೆಮ್ಮದಿಗೆ ಧಕ್ಕೆಯಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ.
ಜೊತೆಗೆ 15 ಅಡಿ ಅಗಲದ ಕಿರಿದಾದ ರಸ್ತೆಯಲ್ಲಿ ಬಾರ್ ಆರಂಭವಾದರೆ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಲಿದೆ ಎಂದು ದೂರಿದ್ದಾರೆ. ಮಹಿಳಾ ಮಣಿಯರು ಬಾರ್ ಅನುಮತಿ ವಿರೋಧಿಸಿ ಪ್ರತಿಭಟನೆ ನಡೆಸಿ ಅಬಕಾರಿ ಇಲಾಖೆಗೆ ಮನವಿ ಸಲ್ಲಿಸಿದರು. ಅನುಮತಿ ನೀಡಿದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದು, ಪ್ರದೇಶದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ವಿನಾಯಕ್ ನಗರದಿಂದ ಇಲ್ಲಿ ಸುತ್ತೂನು ಮನೆಗಳಲ್ಲಿ ಪಕ್ಕದಲ್ಲಿ ಬಾರ್ಗಳು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ, ರೆಸ್ಟೋರೆಂಟ್ ಮಾಡಿಕೊಂಡು ನಾವು ಆಮೇಲೆ ಬಾರ್ ಮಾಡ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಅವರು ರೆಸ್ಟೋರೆಂಟ್ಗೆ ಫಸ್ಟ್ ಆಫ್ ಆಲ್ ಪರ್ಮಿಷನ್ ಕೊಡಬಾರ್ದು ಅಂತಲೇ ನಾವು ಕೇಳ್ಕೊತಾ ಇರೋದು. ಇಲ್ಲಿಂದ ಯಾವುದಕ್ಕೆ ಉಪಯೋಗ ಆಗೋ ಥರದ್ದು ಕೊಡಲಿ ಸರ್. ಇಲ್ಲಿಗೆ ಸ್ಕೂಲ್ ಮಕ್ಳು ಇರ್ತಾರೆ, ಒಂದು ಡ್ಯಾನ್ಸ್ ಕ್ಲಾಸು, ಮ್ಯೂಸಿಕ್ ಕ್ಲಾಸು, ಇಲ್ಲ ಲೈಬ್ರರಿ, ಯಾವ್ದಾರು ಒಂದು ಆ ಥರದ್ದೆಲ್ಲ ಮಾಡಲಿ. ಆ ಥರದಕ್ಕೆಲ್ಲ ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ಯಾರ್ದು ಪ್ರಾಬ್ಲಮ್ ಇಲ್ಲ. ಇದು ಎಲ್ಲರಿಗೂ ತೊಂದರೆ, ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ. ಸುತ್ತೂ ಮನೆಗಳಿದೆ, ಇಲ್ಲಿ ಎಲ್ಲ ಸಂಸಾರಸ್ಥರು ಇರೋ ಮನೆಗಳು. ಇಲ್ಲಿ ನಾವು ಹೆಂಗೆ ಓಡಾಡಬೇಕು, ಮಕ್ಕಳು ಮರಿನೆಲ್ಲ ಓಡಾಡಬೇಕಂದ್ರೆ ಆಚೆಗೆ ಬಿಡಬೇಕಂದ್ರೆ ನಮಗೆ ಭಯ ಆಗ್ತಾ ಇದೆ. ಯಾವ ಥರ ಯಾವಾಗ ರಾತ್ರಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಕುಡಿದ್ಬಿಟ್ಟು ಬಂದು ಜಗಳಗಳು ಮಾಡ್ತಾ ಇರ್ತಾರೆ. ನಾವು ಯಾವಾಗಲೂ ಈ ಜಗಳಗಳನ್ನ ಕೇಳಿನೇ ಬೇಜಾರಾಗೋಗಿದೆ. ನಮ್ಮ ಮಕ್ಕಳಂತೂ ಆಚೆಗೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಈ ಕಡೆಗೆಲ್ಲ ನಾನು ಏನಂತ ಇದು ಮಾಡಬೇಕು, ಇದಕ್ಕೆಲ್ಲ ನಾವು ಮಾಡಬಾರ್ದು ಅಂತಲೇ ಪರ್ಮಿಷನ್ ಕೊಡಬಾರ್ದು. ಕಳಕಳಿಯ ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ ಸರ್ ನಾವೆಲ್ಲರ ಕಡೆಯಿಂದನೂ. ದಯವಿಟ್ಟು ಯಾವುದೇ ಕಾರಣಕ್ಕೂ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೊಡಲೇಬೇಡಿ. ಬೇರೆ ಏನದಕ್ಕಾರು ಕೊಡಲಿ. ಅವ್ರು ಮಾಡ್ಕೋಬೇಕಂದ್ರೆ ಬೇಕಾದಷ್ಟು ಜಾಗಗಳಿದೆ, ಮಾಡ್ಕೊಳ್ಳೋದು ಓಪನ್ ಪ್ಲೇಸ್ಗಳು ಇರುತ್ತೆ. ಆ ಥರ ಎಲ್ಲ ಹೋಗಿ ಮಾಡ್ಕೊಳ್ಳಿ. ಅವ್ರು ದುಡಿಯೋದು ಅದರಲ್ಲೇ ದುಡಿಬೇಕಂತಂದರೆ ಬೇರೆ ಕಡೆ ಎಲ್ಲ ಜಾಗ ಇದೆಯಲ್ವಾ, ದುಡಿಬೋದಲ್ವ ಎಲ್ಲದನ್ನು. ಇದು ಒಳ್ಳೆ ಉದ್ದೇಶಕ್ಕಾಗಲಿ ಕೊಡಿ, ಇಲ್ಲಿ ಪರವಾಗಿಲ್ಲ. ಇಲ್ಲ ಏನೋ ಮಕ್ಳಿಗೆ ಹೆಲ್ಪ್ ಆಗೋ ಥರದ್ದು ಏನಾದರೂ ಒಂದಾಗಲಿ, ಇಲ್ಲ ಒಂದು ಅಂಗಡಿನ ಆ ಥರದ್ದಕ್ಕೆಲ್ಲಾದರೂ ಪರವಾಗಿಲ್ಲ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾತ್ರ ಆಗಬಾರ್ದು ಅಂತಲೇ ನಾವು ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಇದ್ದೀವಿ ಸರ್. ಅಂಗನವಾಡಿ ಇದೆ, ದೇವಸ್ಥಾನಗಳಿದೆ, ಸ್ವಲ್ಪ ಪಕ್ಕದಲ್ಲ ಇನ್ನೂ ಒಂದಿದೆ ಸರ್. ಇವಾಗ ಅದೊಂದು ಬಾರ್ ಕಡೆಯಿಂದನೇ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ರಾತ್ರಿ ಎಲ್ಲ ನಮಗೆ ನಿದ್ದೆ ಕೊಡ್ತಾ ಇಲ್ಲ. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಮರ ಕಡಿತಕ್ಕೆ ಬ್ರೇಕ್. ಮರಗಳ ಸ್ಥಳಾಂತರಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಸಂಸದ ಯದುವೀರ್ ಒಡೆಯರ್. ಹಾಸನದಲ್ಲಿ ಕೆಲಸ ನಿಲ್ಲಿಸಿ ಧರಣಿ ಮಾಡಿದ ಬಟ್ಟೆ ಕಂಪನಿಯ 100 ಕಾರ್ಮಿಕರು. ವಿವಿಧ ಬೇಡಿಕೆಗಳೊಂದಿಗೆ ವೇತನ ಹೆಚ್ಚಳಕ್ಕಾಗಿ ಆಗ್ರಹ. ಚಿಕ್ಕಮಗಳೂರಿನಲ್ಲಿ ಕಾಫಿ ತೋಟದಲ್ಲಿ ನಾಪತ್ತೆಯಾಗಿದ್ದ ಮಗು. 12 ಗಂಟೆಗಳ ಸರ್ಚ್ ಆಪರೇಷನ್ ಸಕ್ಸಸ್. ಖಾಕಿಗಳ ಕಾರ್ಯಕ್ಕೆ ಮೆಚ್ಚುಗೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.